ಮೊದಲನೆಯ ಪ್ರಶ್ನೆ, ಕರ್ನಾಟಕದ ಮೊದಲ ಸಾಮ್ರಾಜ್ಯ ಯಾವುದು? ಎ ಹೊಯ್ಸಳರು, ಬಿ ಚಾಳುಕ್ಯರು, ಸಿ ಗಂಗರು, ಡಿ ಮೈಸೂರು ಅರಸರು. ಉತ್ತರ ಸಿ ಗಂಗರು. ಚಾಳುಕ್ಯರ ರಾಜಧಾನಿ ಯಾವುದು? ಎ ಹಂಪಿ, ಬಿ ಬಾದಾಮಿ, ಸಿ ಮೈಸೂರು, ಡಿ ತಲಕಾಡು. ಸರಿಯಾದ ಉತ್ತರ ಬಿ ಬಾದಾಮಿ. ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದರು? ಎ ಹರಿಹರ ಮತ್ತು ಬುಕ್ಕ, ಬಿ ಕೃಷ್ಣದೇವರಾಯ, ಸಿ ಹೊಯ್ಸಳರು, ಡಿ ಗಂಗರು. ಉತ್ತರ ಎ ಅಕ್ಕರಾಯ ಮತ್ತು ಬುಕ್ಕರಾಯ. ಹೊಯ್ಸಳರ ರಾಜಧಾನಿ ಯಾವುದು? ಎ ಬೇಲೂರು, ಬಿ ಹಳೇಬೀಡು, ಸಿ ತಲಕಾಡು, ಡಿ ಬಾದಾಮಿ. ಸರಿಯಾದ ಉತ್ತರ ಬಿ ಹಳೇಬೀಡು. ವಿಜಯನಗರ ಸಾಮ್ರಾಜ್ಯದ ಕೊನೆಯ ರಾಜ್ಯ ಯಾರು? ಎ ಅಚ್ಯುತರಾಯ, ಬಿ ಸದಾಶಿವರಾಯ, ಸಿ ಆದಿಲ್ ಶಾ, ಡಿ ಇಬ್ರಾಹಿಂ. ಉತ್ತರ ಸಿ ಸದಾಶಿವರಾಯ. ತಲಕಾಡಿನ ಮೇಲೆ ಶಾಪ ಹಾಕಿದ ಪ್ರಸಿದ್ಧ ಯಾರು? ಎ ಶಾಂತಲಾದೇವಿ, ಬಿ ಅಬ್ಬಕ್ಕದೇವಿ, ಸಿ ಆಲಮ್ಮ ಯಲ್ಲಮ್ಮ, ಡಿ ರಾಣಿ ಚೆನ್ನಮ್ಮ. ಸರಿಯಾದ ಉತ್ತರ ಅಲಮೇಲಮ್ಮ. ಕರ್ನಾಟಕ ಕೌಟಿಲ್ಯ ಎಂದು ಖ್ಯಾತರಾದವರು ಯಾರು? ಎ ನರಸರಾಜ ಒಡೆಯರ್, ಬಿ ದೇವರಾಜ ಒಡೆಯರ್, ಸಿ ಕಡ್ಡಿರವ್ವ ಒಡೆಯರ್, ಡಿ ಕೆಂಪೇಗೌಡರು. ಸರಿಯಾದ ಉತ್ತರ ಕೆಂಪೇಗೌಡರು. ಗಂಗಾ ವಂಶದ ಪ್ರಸಿದ್ಧ ರಾಜ ಯಾರು? ಎ ದುರ್ಗಗಂಗ, ಸಿ ಸ್ತ್ರೀಪುರುಷ, ಸಿ ವೀರಬಲ್ಲಾಳ, ಡಿ ನರಸಿಂಹ. ಉತ್ತರ ಬಿ ಸ್ತ್ರೀಪುರುಷ. ಶ್ರವಣ ಬೆಳಗೊಳದ ಉಮೇಟೇಶ್ವರ ಪ್ರತಿಮೆ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು? ಎ ಹೊಯ್ಸಳರು, ಬಿ ಗಂಗರು, ಸಿ ಚಾಳುಕ್ಯರು, ಡಿ ವಿಜಯನಗರ ಅರಸರು. ಸರಿಯಾದ ಉತ್ತರ ಬಿ ಗಂಗರು. ಹೊಯ್ಸಳರ ಪ್ರಸಿದ್ಧ ರಾಣಿ ಶಾಂತಲಾದೇವಿ ಯಾವ ಧರ್ಮವನ್ನು ಅನುಸರಿಸಿದರು? ಜೈನ ಧರ್ಮ, ಶೈವ ಧರ್ಮ, ಬೌದ್ಧ ಧರ್ಮ, ವೈಷ್ಣವ ಧರ್ಮ. ಉತ್ತರ ಜೈನ ಧರ್ಮ. ರೈತರ ಬಂಡಾಯ ಯಾರ ಕಾಲದಲ್ಲಿ ನಡೆಯಿತು? ಎ ಕೃಷ್ಣದೇವರಾಯ, ಬಿ ಟಿಪ್ಪು ಸುಲ್ತಾನ್, ಸಿ ಆದಿಲ್ ಶಾ, ಡಿ ಕದಂಬರು. ಉತ್ತರ ಬಿ ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅವರನ್ನು ಏನೆಂದು ಕರೆಯಲಾಗುತ್ತದೆ? ಎ ಮೈಸೂರು ಹುಲಿ, ಬಿ ಕರುನಾಡ ಕೋಗಿಲೆ, ಸಿ ರೈತರ ರಕ್ಷಕ, ಡಿ ಕರ್ನಾಟಕ ಕೌಟಿಲ್ಯ.
ಉತ್ತರ ಎ ಮೈಸೂರು ಹುಲಿ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ರಾಜ ಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿದವರು? ತುಳು ವಂಶ, ಹೊಯ್ಸಳ ವಂಶ, ಗಂಗಾ ವಂಶ, ಕದಂಬ ವಂಶ. ಉತ್ತರ ಎ ತುಳುವ ವಂಶ. ಅಮರಸು ಕೃತಿಯನ್ನು ಬರೆದವರು ಯಾರು? ಎ ಪನ್ನ, ಬಿ ಪಂಪ, ಸಿ ರನ್ನ, ಡಿ ಕುವೆಂಪು. ಉತ್ತರ ಎ ಪನ್ನ. ಕರ್ನಾಟಕದ ಮೊದಲ ಸಾಮ್ರಾಜ್ಯ ಯಾವುದು? ಎ ಕದಂಬ ವಂಶ, ಬಿ ಗಂಗಾ ವಂಶ, ಸಿ ಹೊಯ್ಸಳ ವಂಶ, ಡಿ ಚಾಳುಕ್ಯ ವಂಶ. ಉತ್ತರ ಎ ಕದಂಬ ವಂಶ. ತಲಕಾಡು ಯಾವ ನದಿಯ ತೀರದಲ್ಲಿದೆ? ಎ ಕಾವೇರಿ ನದಿ, ಬಿ ತುಂಗಾ ನದಿ, ಸಿ ಭದ್ರಾ ನದಿ, ಡಿ ಶರಾವತಿ ನದಿ. ಉತ್ತರ ಎ ಕಾವೇರಿ ನದಿಯ ದಂಡೆಯ ಮೇಲೆ. ವಿಜಯನಗರ ಸಾಮ್ರಾಜ್ಯದ ಪ್ರಸಿದ್ಧ ಸೇನಾನಿ ಯಾರು? ಎ ನರಸನಾಯಕ, ಬಿ ಶ್ರೀಕೃಷ್ಣದೇವರಾಯ, ಸಿ ಮಯೂರವರ್ಮ, ಡಿ ಪ್ರೌಢದೇವರಾಯ. ಉತ್ತರ ಬಿ ಶ್ರೀಕೃಷ್ಣದೇವರಾಯ. ಟಿಪ್ಪು ಸುಲ್ತಾನನ ತಂದೆ ಯಾರು? ಎ ಹೈದರ್ ಅಲಿ, ಬಿ ಆದಿಲ್ ಶಾ, ಸಿ ಇಸ್ಮಾಯಿಲ್, ಡಿ ಮಿರ್ಜಾ ಅಲಿ. ಉತ್ತರ ಎ ಹೈದರ್ ಅಲಿ. ಟಿಪ್ಪು ಸುಲ್ತಾನನ ಮರಣ ಯಾವ ವರ್ಷದಲ್ಲಿ ಆಯಿತು? ಎ 1792, ಬಿ 1799, ಸಿ 1806, ಡಿ 1785ರಲ್ಲಿ. ಉತ್ತರ ಬಿ 1799ರಲ್ಲಿ. ಕನ್ನಡ ಭಾಷೆಯ ಮೊದಲ ಶಾಸನ ಯಾವುದು? ಎ ತಾಳಿಕೋಟೆ ಶಾಸನ, ಬಿ ಅಲ್ಮಿರಿ ಶಾಸನ, ಸಿ ಬಾದಾಮಿ ಶಾಸನ, ಡಿ ಐಹೊಳೆ ಶಾಸನ. ಉತ್ತರ ಬಿ ಅಲ್ಮಿರಿ ಶಾಸನ.